ಅಯ್ಯರ್, ಡಾಕ್ಟರ್ ಜಿ ವಿ ಅಯ್ಯರ್ ಅವರು ಭಾಳ ಸಮರ್ಥರಿದ್ದಾರೆ. ಅವರು ಎಲ್ಲ ಒಂದು ಈ ಕಾರ್ಯಕ್ರಮನ ಮತ್ತು ದೇಶದಲ್ಲಿ ಎಲ್ಲ ಯಾವ ರೀತಿಯಲ್ಲಿ ಪ್ರಚಾರ ಮಾಡಬೇಕು, ಹೇಗೆ ಇದನ್ನು ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳ ಸಂಘಟನೆಗಳನ್ನ ಮಾಡಿ ಈಗಾಗಲೇ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಜನರಲ್ ಸೆಕ್ರೆಟರಿ ಅವರು ಇದ್ದಾರೆ, ಆಲ್ ಇಂಡಿಯಾ ಆರ್ಗನೈಸೇಷನ್ ಸೆಕ್ರೆಟರಿ ಇಲ್ಲ, ಹಸನ್ ಅಹಮದ್ ಅವರು ಕೂಡ ಇಲ್ಲೇ ನಮ್ಮ ಪಕ್ಕದ ಕೇರಳದವರು, ಅವರು ಇಲ್ಲಿ ಬಂದಿದ್ದಾರೆ. ಹಾಗೆ ನಮ್ಮ ಜನರಲ್ ಸೆಕ್ರೆಟರಿ ವೈಶಾಖ ಇದ್ದಾರೆ, ಮತ್ತು ನಮ್ಮ ಜಯಕುಮಾರ್ ಅವರಿದ್ದಾರೆ, ಮತ್ತು ಇಲ್ಲೆಲ್ಲ ಅದರ ಮೆಂಬರ್ಸ್ ಎಲ್ಲ ಇಲ್ಲಿ ಬಂದು ಕೂತಿದ್ದಾರೆ. ಇದು ಪ್ರಮುಖವಾಗಿ ಈ ಸಂಘಟನೆಯ ಉದ್ದೇಶ ಬಂದು 7 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ಹೇಗೆ ಅವರ ಬಿಹೇವಿಯರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅವರು ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅದನ್ನು ಹೇಗೆ ಶಾಲೆಯಿಂದ ಹೊರಗಡೆ ರಜಾ ಇದ್ದಂಥ ಸಮಯದಲ್ಲಿರ್ಬೋದು ಅಥವಾ ಶಾಲೆಯಲ್ಲಿ ಪರ್ಮಿಷನ್ ಕೊಟ್ಟರು ಕೂಡ ಹೇಗೆ ಮಕ್ಕಳ ಗ್ರೋತು ಡೇ ಬೈ ಡೇ ಆಗಬೇಕು, ಆ ಮಕ್ಕಳಿಗೆ ಒಂದು ಏನೇನು ಸಮಾಜದಲ್ಲಿ ಇವತ್ತು ಆಗುವಂಥ ಸಾಕಷ್ಟು ವಿಚಾರಗಳು ಇರ್ಬೋದು. ಯಾಕೆಂತ ಅಂದರೆ ಇವತ್ತೆಲ್ಲ ನಾವು ನೋಡಿದ್ದೀವಿ, ಡೆಲ್ಲಿಯಿಂದ ಹಿಡಿದು ಉತ್ತರ ಪ್ರದೇಶ ಮತ್ತು ಎಲ್ಲ ಕಡೆನೂ ಕೂಡ ಮಕ್ಕಳ ಮೇಲೆ ನಡೀತಾ ಇರೋವಂಥ ದೌರ್ಜನ್ಯಗಳು, ಹೆಣ್ಮಕ್ಳ ಮೇಲೆ ನಡೀತಾ ಇರೋವಂಥ ದೌರ್ಜನ್ಯಗಳು, ಇದೆಲ್ಲವುದು ಕೂಡ. ಆಮೇಲೆ ಮಕ್ಕಳು ಚಿಕ್ಕ ಮಕ್ಕಳ ಮೇಲೆ ಇವರೇ ಯಾರು ಸ್ಕೂಲ್ ಮೇಸ್ಟ್ರುಗಳೇ ಅತ್ಯಾಚಾರ ಮಾಡಿರುವಂಥ ವಿಚಾರಗಳಿರ್ಬೋದು. ಇದೆಲ್ಲ ಕೂಡ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಪಿಡುಗು ಇದು. ಈ ಪಿಡುಗನ್ನು ಹೋಗಲಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಚಿಕ್ಕ ಮಕ್ಕಳಿಂದ 7 ಇಯರ್ಸಿಂದ ಕೂಡ ಅವ್ರಿಗೆ ಉದಾಹರಣೆಗೆ ಬ್ಯಾಡ್ ಟಚ್ ಗುಡ್ ಟಚ್ ಅಂತ ಇರ್ಬೋದು, ಅಥವಾ ಮಕ್ಕಳಿಗೆ ಹೇಗೆ ತನ್ನ ಹಿರಿಯ ಸಹೋದ್ಯೋಗಿಗಳು ಅಥವಾ ನಮ್ಮ ಟೀಚರ್ಸ್ ಆಗಿರ್ಬೋದು ಅಥವಾ ಎಲ್ಲ ಅವ್ರ ರಿಲೇಟಿವ್ಸ್ ಇರ್ಬೋದು ಹೇಗೆ ಅವ್ರ ಮೇಲೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನಾವು ಪತ್ರಿಕೆಯಲ್ಲೆಲ್ಲ ಓದ್ತಾ ಇದ್ವಿ ನಾವು. ಇದು ಸಾಕಷ್ಟು ಇವತ್ತು ದೇಶದಲ್ಲಿ ನಡೀತಾ ಇರುವಂಥ ಮುಂಚೆಯಿಂದ ನಡ್ಕೊಂಡ್ಬರ್ತಾ ಇದೆ, ಈಗಲೂ ನಡೀತಾ ಇದೆ. ಇದನ್ನು ತಡಿಲಿಕ್ಕೆ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ. ಎಷ್ಟೋ ಮಕ್ಕಳುಗಳು ಪಾಪ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದೇ ಅದನ್ನು ನೋವನ್ನು ನುಂಗ್ಕೊಂಡು ಎಷ್ಟೋ ನೀವು ನೋಡಿದ್ದೀರಿ, ಚಿಕ್ಕ ಮಕ್ಕಳ ಮೇಲೆ ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಅತ್ಯಾಚಾರಗಳು ನಡೆದು ಅವೆಲ್ಲ ಯಾವ ದುಸ್ಥಿತಿಗೆ ಹೋಗಿರ್ತವೆ. ಮಕ್ಕಳು ದೇವರು ಅಂತ ಗೊತ್ತಿದ್ರು ಕೂಡ ಅಂಥದ್ದೆಲ್ಲ ನಡೆಯುವಂಥ ಒಂದು 3 ವರ್ಷ 4 ವರ್ಷದ ಮಕ್ಕಳ ಮೇಲೂ ಕೂಡ ಅಂಥ ಒಂದು ದೌರ್ಜನ್ಯಗಳು ನಡೆಯುವಂಥ ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಆ ಕಾರಣಕ್ಕೆ ಇಂಥವೆಲ್ಲ ಆಗಬಾರ್ದು, ಸಮಾಜದಲ್ಲಿ ಅವರು ಕೂಡ ಬದುಕಕ್ಕೆ ಅರ್ಹತೆ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಮಕ್ಕಳಿಗೆ ಮಾನ್ಯತೆ ಸಿಗಬೇಕು ಮತ್ತು ಗೌರವವಾಗಿ ಬದುಕಬೇಕು, ಅವಕ್ಕೆ ತನ್ನದೇ ಆದಂಥ ಒಂದು ಸ್ವಾತಂತ್ರ್ಯವಾಗಿ ಬದುಕುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಸಂಘಟನೆಯನ್ನು ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡಿದೆ. ಈಗಾಗಲೇ ನಾವು ನಮ್ಮಲ್ಲಿ ಇರುವಂಥ ಫ್ರಂಟಲ್ ಆರ್ಗನೈಸೇಷನ್ಸ್ ಇರ್ಬೋದು ಅಥವಾ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸುಮಾರು ನಮ್ಮಲ್ಲಿ ಒಂದು 28 ಇದೆ. ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, NSC ಮತ್ತು ಸೇವಾದಳು, ಇಂಟೆಕ್ಕು, ಹೀಗೆ ಹಲವಾರು ನಮ್ಮಲ್ಲಿ ಸಂಘಟನೆಗಳಿದ್ದಾವೆ. SC ಡಿಪಾರ್ಟ್ಮೆಂಟ್ ಇರ್ಬೋದು, ST ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಕ್ವರ್ಡ್ ಸೆಲ್ ಇರ್ಬೋದು, ಈ ಥರ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಾವು ಇವಾಗ ಕಂಟಿನ್ಯೂಸ್ ಆಗಿ ಅವ್ರಿಗೆಲ್ಲನೂ ನಾವು ಚಾರ್ಜ್ ಮಾಡಿದ್ದೀವಿ. ಆ ಶೆಲ್ಗಳಿಗೆ ನಾವು ಹೊಸ ಬ್ಯಾಟ್ರಿ ಹಾಕಿ ಅವ್ರನ್ನೆಲ್ಲರನ್ನು ಚಾರ್ಜ್ ಮಾಡಿ ಮುಂದೆ ಬರುವಂಥ ಚುನಾವಣೆಯಲ್ಲಿ ಅವರ ಪಾತ್ರನ ಸಕ್ರಿಯವಾಗಿ ಉಪಯೋಗಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಬೂತ್ ಮಟ್ಟದಿಂದ ಮತ್ತು ಬ್ಲಾಕ್ ಮಟ್ಟದಿಂದ ಕಮಿಟಿಗಳು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಒಂದು 6 ತಿಂಗಳಿಂದ ಭಾಳ ಪರಿಶ್ರಮ ಪಟ್ಟು ಇವಾಗ ಒಂದು ಹಂತಕ್ಕೆ ಬಂದಿದೆ. ಕೆಲವು ಸಂಘಟನೆಗಳಂತೂ 224 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಸಂಘಟನೆ, ಬ್ಲಾಕ್ ಪ್ರೆಸಿಡೆಂಟು, ವಾರ್ಡ್ ಪ್ರೆಸಿಡೆಂಟಿಂದ ಹಿಡಿದು ಎಲ್ಲದೂ ಕೂಡ ಮಾಡಿದ್ದಾರೆ. ಯಾವುದೇ ಪಕ್ಷ ನಾವು ಕಟ್ಟಬೇಕು ಅಂತ ಅಂದರೆ ಮೊದಲು ಉದ್ದೇಶ ಮತ್ತು ಅದಕ್ಕೆ ಭದ್ರವಾದಂಥ ಬುನಾದಿ ಭಾಳ ಮುಖ್ಯ. ಆ ಭದ್ರವಾದ ಬುನಾದಿ ಹಾಕಬೇಕು ಅಂತ ಅಂದರೆ ಅದು ಸರಿಯಾಗಿ ಬುನಾದಿ ಇದ್ದರೆ ಮಾತ್ರ ಸಂಘಟನೆಗಳು ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಹೊರತು ಅದರ್ವೈಸ್ ಯಾವೇ ಸಂಘಟನೆಗಳು ಕೂಡ ಸಕ್ರಿಯವಾಗಿ ಅದು ಬಲಿಷ್ಠವಾಗಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾವು ಎಲ್ಲ ಆರ್ಗನೈಸೇಷನ್ಸ್ಗೂ ಕೂಡ KPCC ಒತ್ತು ಕೊಟ್ಟು ಇವತ್ತು ಎಲ್ಲವೂ ಕೂಡ ಬಲಿಷ್ಠವಾಗಿ ಅದನ್ನು ಡೈರೆಕ್ಟರ್ಸ್ ಮಾಡೋದಿರ್ಬೋದು, ಮುಖ್ಯವಾಹಿನಿ ತರೋದಕ್ಕೆ ಎಷ್ಟೋ ಮೈಕ್ರೋಸ್ಕೋಪಿಕ್ ಮೈನಾರಿಟೀಸ್ ಅಂದರೆ ಎಷ್ಟು ಅನ್ಟಚ್ ಅಂದ್ರನ್ನ ಎಲ್ಲೂ ಕೂಡ ಗುರುತಿಸೋದಕ್ಕೆ ಆಗದೇ ಇರುವಂಥ ಒಂದು ಕಮ್ಯುನಿಟಿಗಳೇನಿದ್ದಾವೆ ಅಂಥ ಕಮ್ಯುನಿಟಿಗಳನ್ನೂ ಕೂಡ ಮೇಯ್ನ್ ಸ್ಟ್ರೀಮ್ಗೆ ತರಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಆಫೀಸ್ ಬೇರರ್ ಮಾಡಿರೋದಿರ್ಬೋದು ಅಥವಾ ಸರ್ಕಾರಿ ಹಂತದಲ್ಲಿ ಡೈರೆಕ್ಟರ್ ಮಾಡೋ ಅಂಥದ್ದು ಇರ್ಬೋದು, ಈ ಎಲ್ಲ ಒಂದು ಇದರಲ್ಲಿ ಪ್ರಕ್ರಿಯೆಯಲ್ಲಿ ನಾವು ಅವ್ರನ್ನ ತೊಡಗಿಸ್ಕೊತಾ ಇದ್ದೀವಿ ನಾವು. ಏಕೆಂತ ಅಂದರೆ MLAಗಳಾಗ್ತಾರೆ, ಯಾವುದೋ ಒಂದು ಕಮ್ಯುನಿಟಿ, ಯಾವುದೋ ಒಂದು ಇದರಲ್ಲಿ ಎಷ್ಟೋ ಕಮ್ಯುನಿಟಿನ ಅವ್ರನ್ನ ನಾವು ಆ ರೆಪ್ರೆಸೆಂಟೇಷನ್ ಕೊಟ್ಟೇ ಇರೋದಿಲ್ಲ. ಇದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇವಾಗ ಹುಡುಕಿ ಅಂತ ಕಮ್ಯುನಿಟಿಗಳಿಗೆ ಪ್ರಾತಿನಿಧ್ಯ ಕೊಡುವಂಥ, ಯಾಕೆಂದ್ರೆ ಅವ್ರಿಗೂ ಅದೊಂದು ಸಮಾಜ
ಆ ಸಮಾಜದಲ್ಲಿ ಅದನ್ನು ಮೇನ್ ಸ್ಟ್ರೀಮಾಗಿ ತರಲಿಲ್ಲ ಅಂತ ಅಂದರೆ ತುಂಬ ಮುಂದಿನ ದಿನಗಳಲ್ಲಿ ಅವರ ಒಂದು ಸಮಾಜ ಭಾಳ ಒಂದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳೀಲಿಕ್ಕೆ, ಸದೃಢಗೊಳ್ಳಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನೆಲ್ಲರನ್ನು ಕೂಡ ಮೇನ್ ಸ್ಟ್ರೀಮಿಗೆ ತರುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ಪಕ್ಷ ಕಾರ್ಯಕರ್ತರಿಂದನೇ ಹೊರತು ಲೀಡರ್ಗಳಿಂದ ಅಲ್ಲ. ಕಾರ್ಯಕರ್ತರು ಬಲಿಷ್ಠವಾಗಿದ್ದರೆ ಮಾತ್ರ ಅವರು ಲೀಡ್ರ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಹೊರತು ಬಟ್ ಲೀಡ್ರು ಕಾರ್ಯಕರ್ತರನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಾರ್ಯಕರ್ತರೇ ನಮ್ಮ ಪಕ್ಷದ ಅಡಿಪಾಯ. ಆ ಕಾರಣಕ್ಕೆ ಇವತ್ತು ಏನು ಜವಾಹರ್ ಮಂಚ್ ಒಂದು ಆರ್ಗನೈಸೇಷನ್ ಇವತ್ತು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಇವು ಪ್ರಾರಂಭ ಮಾಡಿ ಈಗಾಗಲೇ ಅದನ್ನು ಭಾಳ ಒಂದು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿನ ಇವತ್ತು ಮಾಡಿದ್ದಾರೆ. ಅದರ ಒಂದು ಎರಡನೇ ಈಗ ನಮ್ಮದು 2 ವರ್ಷ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ನಮಗೆ ನಿಜವಾಗ್ಲೂ ಹೆಮ್ಮೆಯಾದ ವಿಚಾರ. ಈ ಒಂದು ಸಂಘಟನೆ ಕರ್ನಾಟಕದಲ್ಲಿ, ಈ ಪೀಪಲ್ ಆರ್ ಕಂಡಕ್ಟಿಂಗ್ ಇನ್ ಕರ್ನಾಟಕ, ರಿಯಲಿ ಪ್ರೌಡ್ ಆಫ್ ಯು ಪೀಪಲ್. ಓಕೆ, ವಿ ಆರ್ ವೆಲ್ಕಮ್. ಓಕೆ, ಟು ಯು ಪಿ ಹ್ಯಾವಿಂಗ್ ಎ ಪ್ರೋಗ್ರಾಮ್ ಹಿಯರ್ ಟುಮಾರೋ. ಸೊ ಅದಕ್ಕೆ ಇವರು ಕೂಡ KC ವೇಣುಗೋಪಾಲ್ ಅವರು ಕೂಡ ಬರುವಂಥ ಸಾಧ್ಯತೆ ಇದೆ. ಅದನ್ನ ನಮಗೆ ಕನ್ಫರ್ಮ್ ಮಾಡಿಲ್ಲ, ಇವ್ರು ಹೇಳ್ತಾ ಇದ್ದಾರೆ ಬರ್ತಾರೆ ಅಂತ ಅಂದ್ಬಿಟ್ಟು. ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ KC ವೇಣುಗೋಪಾಲೇ ಬಂದು ಇನಾಗರೇಟ್ ಮಾಡ್ತಾರೆ ಅಂತ. ಅಲ್ಲಿಗೆ ಅವ್ರು ಬರ್ತಾರೆ ಅಂತ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಇದಕ್ಕೆ ಅಂತ ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹೀಗಾಗಿ ಈ ಸಂಘಟನೆಯನ್ನು ಭಾಳ ಸದೃಢಗೊಳಿಸಲಿಕ್ಕೆ ಈಗಾಗಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರು ಮಹಿನುದ್ದೀನ್ಗೆ ನಾವೊಂದು ಅವಕಾಶ ಕೊಟ್ಟಿದ್ವಿ ಟೀಚರ್ಸ್ ಡೇ ಮಾಡಲಿಕ್ಕೆ, ಚಿಲ್ಡ್ರನ್ಸ್ ಡೇ ಮಾಡೋದಕ್ಕೆ. ಆ ಚಿಲ್ಡ್ರನ್ಸ್ ಡೇಗೆ ಚೀಫ್ ಮಿನಿಸ್ಟರು ಮತ್ತು PCC ಪ್ರೆಸಿಡೆಂಟು ಇಬ್ಬರು ಬಂದಿದ್ರು. ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅಂದರೆ KPCC ಸಪೋರ್ಟ್ ಮಾಡಿದ್ರು. ನಾವು ಮಹಿಳಾ ಕಾಂಗ್ರೆಸ್ ಅಂದರೆ ಇಂದಿರಾ ಗಾಂಧಿ ಪ್ರೋಗ್ರಾಮ್ ಕೊಟ್ವಿ, ಟೀಚರ್ಸ್ ಇದಕ್ಕೆ ಸೆಲ್ಗೆ ಟೀಚರ್ಸ್ ಡೇ ಕೊಟ್ವಿ. ಆಮೇಲೆ ಹೀಗೆ ಎಲ್ಲದಕ್ಕೂ ಒಬ್ಬೊಬ್ಬರಿಗೆ ಒಂದೊಂದು ಅಂಬೇಡ್ಕರ್ದು ಇದು ಯಾವುದು ಫಿಶರೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಇದು ಕೊಟ್ವಿ, ಅಂಬೇಡ್ಕರ್ ಅದು ಒಂದು SC ST ಡಿಪಾರ್ಟ್ಮೆಂಟ್ಗೆ ಕೊಟ್ವಿ. ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಆಯಾ ಕಾರ್ಯಕ್ರಮನ ಮಾಡಿಸೋದ್ರ ಮುಖಾಂತರ ಆ ಸಂಘಟನೆಯನ್ನು ಬಲಿಷ್ಠಗೊಳಿಸಿ ಅವರಿಗೆ ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ ತನಕ ಸಾಕಷ್ಟು ಕಾರ್ಯಕ್ರಮನ ಅವರೇ ಮಾಡ್ತಾ ಇದ್ದಾರೆ, KPCC ಜಸ್ಟ್ ಸಪೋರ್ಟ್ ಮಾಡೋದು. ಅದೇ ರೀತಿಯಲ್ಲಿ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಅನುವು ಮಾಡಿಕೊಟ್ವಿ. ಅದನ್ನು ಇಡೀ ರಾಷ್ಟ್ರದಲ್ಲಿ ಅಷ್ಟೊಂದು ಚೆನ್ನಾಗಿ ಮಾಡಿದಂಥದ್ದು ಕರ್ನಾಟಕ. ಆ ಕ್ರೆಡಿಟು ನಮ್ಮ ರಾಜ್ಯ ಘಟಕಕ್ಕೆ. ಹಾಗೆಯೇ ಇವನ್ ಸೋನಿಯಾ ಗಾಂಧಿ ಅವರು ಕೂಡ ಕಾರ್ಯಕ್ರಮನ ನೋಡಿ DK ಶಿವಕುಮಾರ್ ಹತ್ರ ಪ್ರೈಸ್ ಮಾಡಿದ್ದಾರೆ. ಎಲ್ಲೂ ಮಾಡಿಲ್ಲ. ಚೀಫ್ ಮಿನಿಸ್ಟರ್ ಮತ್ತು ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಗೊತ್ತಾಯ್ತು. ಅಂದರೆ ಇದನ್ನು ಎಷ್ಟರ ಮಟ್ಟಿಗೆ ನಾವು ಕರ್ನಾಟಕದಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಈ ಆರ್ಗನೈಸೇಷನ್ಸ್ಗೆ ಬೆಳಿಲಿಕ್ಕೆ ನಾವು ಸಹಕಾರ ಕೊಡ್ತಾ ಇದ್ದೀವಿ. ನಮ್ಮ KPCC ಅಧ್ಯಕ್ಷರಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ನಮ್ಮ ಸರ್ಕಾರ ಇರೋದ್ರಿಂದ ಸಂಪೂರ್ಣ ಸಹಕಾರನ ಇವರಿಗೆ ಕೊಟ್ಟು ಇದನ್ನು ಬಿಲ್ಡ್ ಮಾಡಲಿಕ್ಕೆ ನಮ್ಮ ಎಲ್ಲ ಥರದ ಸಹಕಾರ ನಾವು ಕೊಡ್ತೀವಿ. ಅದರ ಜೊತೆಗೆ ಈ ಒಂದು ಏನೀಗ 7 ಇಯರ್ಸಿಂದ 18 ಇಯರ್ಸ್ ಈ ಒಂದು ಆರ್ಗನೈಸೇಷನ್ನ ಬಿಲ್ಡ್ ಮಾಡಿದ್ದಾರೆ. ಇದು ಹಂತವಾಗಿ ಮಕ್ಕಳಿಗೆ ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ಎವರಿ ಈಗ ಬರೀ ಬೂತ್ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷರನ್ನು ಮಾಡ್ತಾವ್ರೆ, ಇದಕ್ಕೆ ಅಲ್ಲಿ ರೆಪ್ರೆಸೆಂಟೇಟಿವ್ ಮಾಡ್ತಾವ್ರೆ. ಅದನ್ನು ನೋಡ್ಕೊಳ್ಳೋಕ್ಕೆ ಆಫೀಸ್ ಬೇರರ್ಸ್ ಇನ್ಚಾರ್ಜ್ ಮಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಈ ಸಾಟರ್ಡೇ ಸಂಡೇಸು ಅವ್ರಿಗೆ ಟ್ರೈನಿಂಗ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಆ ಮಕ್ಕಳಿಗೆ ಎಲ್ಲ ರೀತಿಯ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು. ಆಮೇಲೆ ಶಾಲೆ ಬಿಟ್ಟಿರುವಂಥ ಮಕ್ಕಳಿರ್ಬೋದು. ಶಾಲೆ ಬಿಟ್ಟಿರುವಂಥ ಮಕ್ಕಳು ನಿಮಗೆ ಗೊತ್ತಿದೆ, RTE ಅಂಡರಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಶಾಲೆ ಚೌಕಟ್ಟಿಗೆ ತರಬೇಕು ಅನ್ನೋದನ್ನು, ಆ ಕೆಲಸನೂ ಕೂಡ ಈ ಸಂಘಟನೆ ಭಾಳ ವ್ಯಾಪಕವಾಗಿ ಮಾಡ್ತದೆ ಅಂತ ಈಗ ಆಲ್ರೆಡಿ ಅವರು ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಯಾಕೆಂತ ಅಂದರೆ RTEನಲ್ಲಿ ಇವತ್ತು ಎಷ್ಟೋ ಜನ ಮಕ್ಕಳಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಅದನ್ನೆಲ್ಲ ನಮ್ಮ ಸರ್ಕಾರ ತಂದಂಥ ಒಂದು ಕಾಯ್ದೆ ಅದು. ಅದನ್ನು ಇವತ್ತು ಮಕ್ಕಳು ಎಲ್ಲೂ ಒಂದು ಬೇಸಿಕ್ ಎಜುಕೇಷನ್ ಇಲ್ದೇ ಹೊರಗಡೆ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಮೇನ್ ಸ್ಟ್ರೀಮಿಗೆ ತರುವಂಥದ್ದು, ಅವ್ರನ್ನ ಮತ್ತೆ ಸ್ಕೂಲ್ಗೆ ಕರ್ಕೊಂಬರುವಂಥ, ಮರಳಿ ಸ್ಕೂಲ್ಗೆ ಕರ್ಕೊಂಬರುವಂಥ ಕಾರ್ಯಕ್ರಮಗಳನ್ನು ಕೂಡ ಈ ಸಂಘಟನೆ ಭಾಳ ವ್ಯಾಪಕವಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆ ಕಾರಣಕ್ಕೆ ಅದಾದಮೇಲೆ 18 ವರ್ಷದ ತನಕ ಮಕ್ಕಳ ಮೇಲೆ ನಿಗಾ ಇಟ್ಟು 18 ವರ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮತದಾನದ ಹಕ್ಕನ್ನು ನಮ್ಮ ರಾಜೀವ್ ಗಾಂಧಿ ಅವರಿದ್ದಾಗ ಕೊಟ್ಟರು, ಆ ಮತದಾನದ ಹಕ್ಕನ್ನು ಕೂಡ ಆ ವೋಟರ್ ID ಅವ್ರಿಗೆ ಮಾಡೋದ್ರ ಮುಖಾಂತರ ಅವ್ರನ್ನ ಮತ್ತೆ ಒಂದು ಸಕ್ರಿಯವಾದಂಥ ಸತ್ಪ್ರಜೆ ಈ ಸಮಾಜದಲ್ಲಿ ಯಾವುದೇ ರೀತಿಯಲ್ಲಿ ರೂಟು ತಪ್ಪದೇ, ಯಾವುದೋ ಒಂದು ಕೆಟ್ಟ ದಾರಿ ಹಿಡಿದು ಒಬ್ಬ ಸಮಾಜಕ್ಕೆ ಕಂಟಕನಾಗ್ದೇ ಒಳ್ಳೆ ನಾಗರಿಕನಾಗಬೇಕು ಈ ನಾಗರಿಕ ಸಮಾಜದಲ್ಲಿ ಅನ್ನೋ ಕಾರಣಕ್ಕೆ ಅಂಥ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನು ಈ ಘಟಕ ಹೊತ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಇವರು ಭಾಳ ಸೀರಿಯಸ್ ಆಗಿ ತಗೊಂಡು ಮಾಡಿದ್ದೇ ಆದರೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ನನ್ನ ಅನಿಸಿಕೆ. ಅದರಿಂದ ನೀವೆಲ್ಲ ಇವತ್ತೇನು ನೀವು ಮೀಡಿಯಾದವ್ರು ಬಂದಿದ್ದೆ, ನಿಮ್ಮ ಮೂಲಕ ಹೇಳೋದಿಷ್ಟೇ, ಇಡೀ ರಾಜ್ಯದಲ್ಲಿ ಮಕ್ಕಳಿಗೆ ಎಷ್ಟೋ ಕಡೆಗೆ ನಾನು ಹೋಗಿ ಇನ್ಸ್ಪೆಕ್ಟ್ರು
ಇದರಲ್ಲಿ ಏನು ಶಾಲೆಯಿಂದ ಹೊರಗಡೆ ಇದ್ದಂತ ಅಲ್ಲಿ ಟೆಂಟ್ ಹಾಕೊಂಡು ಅದು ಇದು ಏನೋ ಇದನ್ನು ಮಾಡ್ತಾರಲ್ಲ, ಬಿಲ್ಡಿಂಗ್ ಕಟ್ಟೋರು ಅಂತ ಕಾರ್ಮಿಕರು ಇರ್ತಾರಲ್ಲ, ಅವ್ರದ್ದೆಲ್ಲ ಇದಕ್ಕೆ ನಾನು ಹೋಗಿ ಒಂದು 2-3 ದಿವಸ ಪಾಠ ಮಾಡೆಲ್ಲ ಬಂದಿದ್ದೆ ನಾನು. ಅವ್ರಿಗೆಲ್ಲ ಟೀ ಶರ್ಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಇದನ್ನೆಲ್ಲ ಕೊಟ್ಟಿದ್ವಿ ನಾವು, ಯಾವುದು ಪ್ರೊಜೆಕ್ಟರು ಎಲ್ಲ ಕೊಟ್ಟಿದ್ವಿ ನಾವು. ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಮಾಡ್ತಾಯಿದ್ರು. ನಾನು ಅದನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ, ಎಷ್ಟು ಕಷ್ಟಪಡ್ತಾರೆ ಅಂತ. ಅಂದರೆ ತಂದೆ ತಾಯಿಗಳಿಗೆ ಕಳ್ಸೋದಕ್ಕೆ ಸಾಧ್ಯ ಇಲ್ಲ ಸ್ಕೂಲ್ಗೆ. ಇವತ್ತು ಇಲ್ಲಿ ಬಿಲ್ಡಿಂಗ್ ಕಟ್ತಾರೆ, ಇನ್ನೊಂದು ದಿವಸ ಇನ್ನೆಲ್ಲೋ ಬಿಲ್ಡಿಂಗ್ ಕಟ್ಟೋ ಕಡೆ ಹೋಗ್ತಾರೆ ಅವರು. ಅವ್ರದ್ದೊಂಥರ ವಲಸೆ ಜೀವನ. ಅವ್ರಿಗೆಲ್ಲ ಮಕ್ಳಿಗೆ ಎಜುಕೇಷನ್ ಕೊಡಿಸೋದು ಭಾಳ ಕಷ್ಟ. ಅಂಥದ್ದನ್ನೆಲ್ಲ ಕೂಡ ನಾವು ಇಷ್ಟೊಂದು ವರ್ಷ, ನಾವು ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದರೂ ಕೂಡ ಬೆಂಗಳೂರಂಥ ನಗರದಲ್ಲಿ ಇಂಥ ಒಂದು ವ್ಯವಸ್ಥೆಗಳು ಇರ್ತವೆ ಅಂತ ಅಂದರೆ ನಿಜವಾಗ್ಲೂ ಕೂಡ ನಮಗೆ ಬೇಜಾರಾಗುತ್ತೆ. ಅಂಥ ಒಂದು ವ್ಯವಸ್ಥೆಯಿಂದ ಮಕ್ಕಳನ್ನ ಒಂದು ಮೇನ್ ಸ್ಟ್ರೀಮಿಗೆ ತರುವಂಥ ಕೆಲಸನ ಈ ಸಂಘಟನೆ ಮಾಡುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತು ಗೊತ್ತಿದೆ ಇಡೀ ರಾಷ್ಟ್ರದಲ್ಲಿ ಇವತ್ತೊಂದು ದಿವಸ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. ಯಾವುದೇ ಒಂದು ನೇಮಕಾತಿನಲ್ಲಿ ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, ಅಥವಾ ಯಾವುದೇ ಒಂದು ನೇಮಕಾತಿನಲ್ಲಿ ಇವತ್ತೇನು ಮುಂಚಿಂದ ಬಂದಂಥ ಪ್ರತೀತಿ ಏನಿತ್ತು ಅದನ್ನು ಮುರಿದು ತಮಗೆ ಬೇಕಾದಂಥ ವ್ಯವಸ್ಥೆನ ಸೃಷ್ಟಿ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಷ್ಟ್ರದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಅದರಲ್ಲಿ ಆಪೋಸಿಷನ್ ಲೀಡರ್ನಾಗಲಿ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜನಾಗಲಿ ಗಣನೆಗೆ ತಗೊಳ್ಳೋದನ್ನೇ ತಮಗೆ ಬಂದಂಥ ಏಕಪಕ್ಷೀಯವಾಗಿ ತಗೊಳ್ಳುವಂಥ ನಿರ್ಧಾರಗಳಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇವತ್ತೊಂದು ದಿವಸ ಇವತ್ತು ಕುಂದು ಬರುವಂಥ ಅಡಿಪಾಯಕ್ಕೇನೆ ಇವತ್ತು ಧಕ್ಕೆ ಬರುವಂಥ ಪರಿಸ್ಥಿತಿ ಇದಾಗಿದೆ. ಯಾಕೆಂತಂದರೆ ಏನು ಅಂಬೇಡ್ಕರ್ ಅವರು ಒಂದು ಆಶೆ ಇಟ್ಕೊಂಡು ಇವತ್ತು 130-140 ಕೋಟಿ ಜನ ಇರುವಂಥ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವಂಥ ಭಾರತದಲ್ಲಿ ಆ ಕಾನ್ಸ್ಟಿಟ್ಯೂಷನ್ನ ಇವತ್ತು ನಂಬಿಕೊಂಡು ಇಡೀ ಭಾರತದ ಜನ ಇದ್ದಾರೆ. ಇವತ್ತು ಆ ಕಾನ್ಸ್ಟಿಟ್ಯೂಷನ್ಗೆ ಧಕ್ಕೆ ತರೋ ರೀತಿಯಲ್ಲಿ ತಗೊಳ್ತಾ ಇರುವಂಥ ತೀರ್ಮಾನ ಈ ಕೇಂದ್ರ ಸರ್ಕಾರದ ಇತ್ತೀಚೆಗೆ ನಿಜವಾಗ್ಲೂ ಕೂಡ ಅವಮಾನ ತರಿಸುವಂಥದ್ದು, ಈ ಕಾನ್ಸ್ಟಿಟ್ಯೂಷನ್ಸ್ಗೆ ಅಗೌರವ ತರುವಂಥದ್ದು, ಮತ್ತು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರೋದು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರಿಗೂ ಕೂಡ ಈ ಅವೇರ್ನೆಸ್ ಬರಬೇಕು ಅಂತ ಅಂದರೆ ಈ ಒಂದು ಸಂಘಟನೆ, ಇಂತಹ ಸಂಘಟನೆಗಳು ಬಹಳ ಪ್ರಭಾವಿಯಾಗಿ ಕೆಲಸ ಮಾಡಿ ಜನಗಳ ಮನಸ್ಸಲ್ಲಿ ಇವತ್ತು ಏನು ನಡೀತಾ ಇದೆ ಪ್ರಸ್ತುತ ಅನ್ನೋದನ್ನು ನೀವೆಲ್ಲದೂ ಕೂಡ ತರ್ತಾರೆ. ಈ ಆರ್ಗನೈಸೇಷನ್ ತುಂಬ ಸ್ಟ್ರಾಂಗ್ ಆಗಿ ನಡೀತಿದೆ. ನಾಳೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಕೂಡ ಅಲ್ಲಿ ಇದರಲ್ಲಿ ಅದು ಕೇಂಬ್ರಿಡ್ಜ್ ಕಾಲೇಜಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಿದೆ. ಅಲ್ಲಿ ನಾನು ಹೋಗ್ತಾ ಇದ್ದೀನಿ. ಅದರಿಂದ ಆ ಕಾರ್ಯಕ್ರಮಕ್ಕೆ ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗಳು ಎಲ್ಲ ಬರ್ತಾರೆ. ಕೆಲವರೆಲ್ಲ ನಮ್ಮ ಡಾಕ್ಟರ್ ಸುಧಾಕರ್ಗೆ ನಾವು ಇನ್ವೈಟ್ ಮಾಡಿದ್ದೀವಿ, ಅವರು ಬರ್ತಾ ಇದ್ದಾರೆ. ಸೊ ಅದರಿಂದ ಕೆ ಎಚ್ ಮುನಿಯಪ್ಪನವರು ಫುಡ್ ಮಿನಿಸ್ಟ್ರು, ಅವರು ಎಲ್ಲರೂ ಬರ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ.